ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಂತ ಸೊ ಇತಿಹಾಸದಲ್ಲಿ ಒಂದು ರಸಪ್ರಶ್ನೆಯಲ್ಲಿ 25 ಕ್ವಶನ್ಸ್ಗಳನ್ನು ತಂದಿದ್ದೀವಿ. ವಿಶೇಷವಾಗಿ TET GPSTR ಎಸ್ ಆಮೇಲೆ HSTR PU ಲೆಕ್ಚರರ್ FD SDA ಪೊಲೀಸ್ ರಿಕ್ರೂಟ್ಮೆಂಟ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಸೊ ಫಸ್ಟ್ ಯಾರು ನೋಡಿಲ್ಲಲ್ಲ GK ಒಂದು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು GPSTR HSTR FDA SDA PC PU ರಿಕ್ರೂಟ್ಮೆಂಟ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಮೋಸ್ಟ್ ವಿಡಿಯೋಗಳಿದ್ದಾವೆ. ಒಂದ್ಸರಿ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ತಮಗೆ ಸಿಗ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಇವತ್ತು ಇತಿಹಾಸದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 25 ಕ್ವಶನನ್ನು ಕ್ವಿಜ್ಜಲ್ಲಿ ಮನುಷ್ಯ ಮೊದಲು ಬಳಸಿದ ಲೋಹ ಡ್ಯಾಶ್ ಅಂತ ಕೇಳಿದ್ದಾರೆ. ಹಾಗಾದರೆ ಮನುಷ್ಯ ಮೊಟ್ಟ ಮೊದಲು ಯಾವ ಲೋಹವನ್ನು ಬಳಸಿದ ಅಂತ ಏನು ಮಾಡಿದ್ದಾರೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಕಬ್ಬಿಣ ಅಲ್ಲ. ಸೊ ಯಾವ್ದು ಬರ್ತದ, ತಾಮ್ರ ಬರ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಆಗಿತ್ತು. ಮಾನವನ ನಾಗರಿಕತೆ ಪ್ರಾರಂಭವಾದ ಕಾಲ ಯಾವುದು? ಸೊ ನಾಗರಿಕತೆಯ ಕಾಲಗಳು ಹಳೆ ಶಿಲಾಯುಗ, ಹೊಸ ಶಿಲಾಯುಗ, ನವಶಿಲಾಯುಗ ಅಂತ ಬರ್ತದ. ಬಟ್ ಇದರಲ್ಲಿ ಮಾನವನ ನಾಗರಿಕತೆ ಯಾವ ಯುಗದಿಂದ ಆರಂಭವಾಯಿತು ಅಂತ ಕ್ವಶನ್ ಇತ್ತು. ಅದು ಹೊಸ ಶಿಲಾಯುಗದಿಂದ ಏನಾಗ್ತದಪ್ಪ ಅಂದ್ರೆ ಮಾನವನ ನಾಗರಿಕತೆ ಆರಂಭ ಆಗ್ತದೆ. ಪ್ರಶ್ನೆ 3, ಮೆಹೆಂಜೋದಾರೋ ನೆಲೆ ಸಂಶೋಧಿಸಿದವರು ಡ್ಯಾಶ್. ಹಾಗಾದ್ರೆ ಹರಪ್ಪ ಮತ್ತು ಮೆಹೆಂಜೋದಾರೋ ಸಿಂಧು ಸರಸ್ವತಿ ನಾಗರಿಕತೆಯ ಮುಖ್ಯ ನೆಲೆಗಳೇ ಆಗಿದ್ದಾವೆ. ಇಲ್ಲಿ ಮೆಹೆಂಜೋದಾರೋ ಅಂತಕ್ಕಂಥ ನೆಲೆಯನ್ನು, ಸ್ಥಳವನ್ನು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದರೆ RD ಬ್ಯಾನರ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 4ನೇ ಪ್ರಶ್ನೆ ಬಂತು, ನಾಗರಿಕತೆಯ ನಿರ್ಮಾಪಕರು ಯಾರು? ಎಲ್ಲ ನಾಗರಿಕತೆಗಳು ನದಿ ದಡದಲ್ಲಿ ಬೆಳೆದು ಬಂದವು. ಹಾಗಾದರೆ ಈ ನಾಗರಿಕತೆಯನ್ನು ನಿರ್ಮಿಸಿದಂಥವ್ರು ಯಾರು ಅಂತಂದರೆ ದ್ರಾವಿಡರು ಅಂತ ಬರ್ತಾರೆ. ಸೊ ದ್ರಾವಿಡರೇ ನಾಗರಿಕತೆಯ ನಿರ್ಮಾಪಕರು ಆಗಿದ್ದಾರೆ. ಸಿಂಧು ನಾಗರಿಕತೆ ಕಾಲದಲ್ಲಿ ವ್ಯಾಪಾರ ಯಾವ ಪದ್ಧತಿ ಮುಖಾಂತರ ನಡೆಯುತ್ತಿತ್ತು? ವಸ್ತು ವಿನಿಮಯ ಪದ್ಧತಿ ಅಂತ ಇದೆ. 6ನೇ ಪ್ರಶ್ನೆನೂ ಇದೆ, ಜಾತಿ ವ್ಯವಸ್ಥೆ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ. ಸೊ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಋಗ್ವೇದದಲ್ಲಿ ಏನದಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಉಲ್ಲೇಖ ಅದ. 7ನೇ ಪ್ರಶ್ನೆ ಬಂತು, ರಾಮಾಯಣ ಬರೆದವರು ಯಾರು? ವಾಲ್ಮೀಕಿ ಮಹರ್ಷಿ ಬರ್ತಾರಲ್ಲ, ಸೊ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ರಾಮಾಯಣ ಬರೆದಿರತಕ್ಕಂಥವ್ರು ವಾಲ್ಮೀಕಿ ಮಹರ್ಷಿಗಳು. ಪ್ರಶ್ನೆ 8 ಬಂತು, ಸಾಂಖ್ಯ ದರ್ಶನದ ಪ್ರತಿಪಾದಕರು ಯಾರು? ಯೋಗ ದರ್ಶನದ ಎಲ್ರಿಗೂ ಗೊತ್ತದ ಪತಂಜಲಿ ಅಂತೀವಲ್ಲ, ಸೊ ಅದೇ ತನ್ನಾಗಿ ಸಾಂಖ್ಯ ದರ್ಶನದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಕಪಿಲ ಮುನಿಗಳು ಬರ್ತಾರೆ. ಸಾಂಖ್ಯ ದರ್ಶನವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ. ದಶರಾಜರ ಕದನದಲ್ಲಿ ಯಾರಿಗೆ ವಿಜಯವಾಯಿತು? ಸೊ ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನಮಗೂ ಕೂಡ ಇವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ದಾವೆ. ಯಾಕಂದ್ರೆ ಇಂಥ ಕ್ವಶನ್ಸ್ಗಳು ನಾವುಗಳು ಕೂಡ ಹಿಂದೆ ಓದಿಲ್ಲ ಕೆಲವು ಕ್ವಶನ್ಸ್ಗಳನ್ನು ಹೇಳೋದಾದರೆ. ಸೊ ದಶರಾಜರ ಕದನದಲ್ಲಿ ಸುದಾಸನಿಗೆ ವಿಜಯ ಆಗ್ತದ ಅಂತ ಹೇಳ್ತಾರೆ. ಜೈನರ ಮೊದಲ ತೀರ್ಥಂಕರ ಯಾರು? ಆದಿನಾಥ ಬರ್ತಾರಲ್ಲ, ಸೊ ಆದಿನಾಥನೇ ಜೈನರ ಮೊದಲ ತೀರ್ಥಂಕರ. ಒಟ್ಟು 24 ತೀರ್ಥಂಕರು ಮಾತ್ರ ಜೈನ ಮತದಲ್ಲಿ ಆಗಿ ಹೋಗಿದ್ದಾರೆ. ಜೈನರ ಪಂಗಡಗಳನ್ನು ವಿಭಜಿಸಿದವರು ಯಾರು? ಜೈನರ 2 ಪಂಗಡಗಳಾಗ್ತವೆ, ಶ್ವೇತಾಂಬರರು ಮತ್ತು ದಿಗಂಬರರು. ಆ 2 ಪಂಗಡಗಳನ್ನು ವಿಭಜಿಸಿದವರು ಜಮಾಲಿ ಅಂತ ಬರ್ತಾನೆ. ಸೊ ಈತನೇ ಶ್ವೇತಾಂಬರ ಮತ್ತು ದಿಗಂಬರ ಅಂತಕ್ಕಂಥ ಪಂಗಡಗಳನ್ನಾಗಿ ವಿಭಜಿಸಿದ ವ್ಯಕ್ತಿ. ಸೂರಸೇನ ಜನಪದದ ರಾಜಧಾನಿ ಯಾವುದು? ಸೊ ಜನಪದಗಳು ಬರ್ತಾವ, ಎಷ್ಟು ಜನಪದಗಳಿದಾವ, ಆ ಜನಪದದ ರಾಜಧಾನಿಗಳು ನೆನಪಿಟ್ಕೋಬೇಕು. ಇಲ್ಲಿ ನಾವು ಕೇಳಿದ್ದೇನಪ್ಪ ಅಂದರೆ ಸೂರಸೇನ ಅಂತಕ್ಕಂಥ ಜನಪದ, ಇದರ ರಾಜಧಾನಿ ಮಥುರಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 13, ಸತ್ಯಮೇವ ಜಯತೆ ಇದು ಯಾವ ಲಿಪಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಸತ್ಯಮೇವ ಜಯತೆ ಅಂತಕ್ಕಂಥದ್ದು, ಸೊ ಇದು ಈ ವಾಕ್ಯ ದೇವನಾಗರಿ ಲಿಪಿಯಲ್ಲಿ ಕಂಡು ಬರ್ತದೆ. ಪ್ರಶ್ನೆ 14, ಭಾರತದಲ್ಲಿ ಕುಶಾನರ ರಾಜಧಾನಿ ಯಾವುದು? ಸೊ ಭಾರತದಲ್ಲಿ ಕುಶಾನರ ರಾಜಧಾನಿಯನ್ನು ಪುರುಷಪುರ ಅಥವಾ ಪೇಶಾವರ ಅಂತ ಕರೀತಾರೆ. ಸೊ ಕುಶಾನರು ಭಾರತದಲ್ಲಿ ಇದನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತವನ್ನು ಮಾಡಿ ಹೋಗ್ತಾರೆ. ಸೊನ್ನೆಯನ್ನು ಕಂಡುಹಿಡಿದ ವ್ಯಕ್ತಿ ಯಾರು? ಸೊ ಸೊನ್ನೆಯನ್ನು ಕಂಡುಹಿಡಿದ ದೇಶ ಭಾರತ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಚಿರಪರಿಚಿತನೂ ಅದ.
ಬಟ್ ಇದೇ ಸೊನ್ನೆಯನ್ನು ಕಂಡುಹಿಡಿದ ವ್ಯಕ್ತಿಯನ್ನು ಕೇಳಿದರೆ ಬ್ರಹ್ಮಗುಪ್ತ ಅಂತ ಬರ್ತದೆ. ಸೊ ಬ್ರಹ್ಮಗುಪ್ತನೇ ಸೊನ್ನೆಯನ್ನು ಕಂಡುಹಿಡಿದ ಭಾರತೀಯ. ಪಾಂಡ್ಯರ ರಾಜಧಾನಿ ಯಾವುದು? ಸೊ ಮಧುರೈ ಬರ್ತದ. ಮಧುರೈ ಅಂತಕ್ಕಂಥದ್ದು ಪಾಂಡ್ಯರ ರಾಜಧಾನಿ ಆಗಿತ್ತು. ಬೃಹದೀಶ್ವರ ದೇವಾಲಯ ಎಲ್ಲಿದೆ? ನೆನಪಿಟ್ಕೊಳ್ರಿ, ಈ ಬೃಹದೀಶ್ವರ ದೇವಾಲಯ ಅಂತಕ್ಕಂಥದ್ದು ಚೋಳರ ಮನೆತನಕ್ಕೆ ಸಂಬಂಧಪಡ್ತದ. ಸೊ ಒಂದು ಕ್ಲೂ ನಾನು ನಿಮಗೆ ಕೊಟ್ಟಿದ್ದೀನಿ. ಎಸ್, ಹಾಗಾದರೆ ಚೋಳರ ರಾಜಧಾನಿ ತಂಜಾವೂರು ಅದಲ್ಲ, ಅದೇ ತಂಜಾವೂರಿನಲ್ಲಿ ಅವರು ಬೃಹದೀಶ್ವರ ದೇವಾಲಯವನ್ನು ಕಟ್ಟಿರ್ತಾರೆ. ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ಯಾವುದು? ಸೊ ಇವ್ರದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ಚೋಳರು ಮಾಡಿದ್ರು. ಅದನ್ನು ತಂಜಾವೂರಿನ ಶೈಲಿ ಅಂತ ಕರೀತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇತ್ತು. ಇಸ್ಲಾಂ ಪದದ ಅರ್ಥ ಏನು? ಸೊ ಆಲ್ಮೋಸ್ಟ್ ಆಲ್ 9th ಸೋಷಿಯಲ್ ಸೈನ್ಸಲ್ಲಿ ತಾವೆಲ್ಲರೂ ಕೊಟ್ಟಿದ್ದೀರಿ, ಓದಿದ್ದೀರಿ. ಅದಕ್ಕೆ ಬಹಳಷ್ಟು ಸಾರಿ ಎಕ್ಸಾಮ್ಗೆ ಈ ಕ್ವಶನ್ಸ್ಗಳನ್ನು ಸಹಿತ ಕೇಳ್ತಾರೆ. ಇಸ್ಲಾಂ ಪದದ ಅರ್ಥ ದೇವರಿಗೆ ಶರಣಾಗು ಅಂತ ಅರ್ಥ ಆಗ್ತದೆ. ಅರಬ್ಬರ ಮೂಲ ನೆಲೆ ಯಾವುದು? ಎಸ್, ಅರಬ್ಬರ ಒಂದು ಮೂಲವಾಗಿರ್ತಕ್ಕಂಥ ಅವರ ಒಂದು ಪೂರ್ವಜರ ಊರು ಅಂತ ಹೇಳ್ಬೋದು. ಅವರ ಪ್ರಮುಖವಾಗಿರ್ತಕ್ಕಂಥ ಮುಖ್ಯ ನೆಲೆ ಇರಾಕ್ ಅಂತ ಬರ್ತದೆ. ಇರಾಕ್ನ ಮೂಲವೇ ಅರಬ್ಬರದ್ದು. ಪ್ರಥಮ ತರೈನ್ ಕದನ ಯಾರ ನಡುವೆ ನಡೆಯಿತು? ಇವು ಎರಡೂ ತರೈನ್ ಕದನಗಳಾಗ್ತಾವ. ಸೊ ಎರಡೂ ತರೈನ್ ಕದನಗಳು ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಇವರು ಕೇಳಿರ್ತಕ್ಕಂಥದ್ದು ಫಸ್ಟ್ ತರೈನ್ ವಾರ್ ಅಂತಕ್ಕಂಥದ್ದು, ಮೊದಲ ತರೈನ್ ಕದನ. ಈ ಮೊದಲ ತರೈನ್ ಕದನ ನಡೆದಿರ್ತಕ್ಕಂಥದ್ದು ಮೊಹಮ್ಮದ್ ಘೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್ ಇವರಿಬ್ಬರ ನಡುವೆ. ಸೊ ಪ್ರಥಮ ತರೈನ್ ಕದನ ನಡೀತದೆ. 22 ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಎಸ್, ಬಹಳಷ್ಟು ಸಂತತಿಗಳು ಆಗೋಗಿದ್ದಾವ. ಗುಲಾಮಿ ಸಂತತಿ ಅನ್ನೋದು ಶ್ರೇಷ್ಠವಾಗಿರ್ತಕ್ಕಂಥ ಮನೆತನ ಸಂತತಿಯಾಗಿತ್ತು. ಈ ಯುಗದ ಸುಲ್ತಾನರು ತಮ್ಮ ಈ ಹೆಸರನ್ನು ಇತಿಹಾಸದಲ್ಲಿ ಅಳಿಸದೇ ಇರುವ ಹಾಗೆ ಮಾಡಿ ಹೋಗಿದ್ದಾರೆ. ಕುತುಬುದ್ದೀನ್ ಐಬಕ್ ಬರ್ತಾರೆ. ಸೊ ಅವರೇ ಗುಲಾಮಿ ಸಂತತಿಯ ಸ್ಥಾಪಕ ಆಗಿದ್ದಾರೆ. ಹಣಗಾರರ ರಾಜ ಎಂದು ಯಾವ ಸುಲ್ತಾನನನ್ನು ಕರೀತಾರೆ? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಬಹಳಷ್ಟು ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ದ್ವಂದ್ವ ಆಡಳಿತಗಾರ ಅಂತಲೂ ಕೂಡ ಇವನನ್ನು ಕರೀತಾರೆ. ಸೊ ಗೊತ್ತಾಗಿತ್ತು ಅಂದ್ಕೊಂಡಿನಿ ಕ್ಲೂ. ಮೊಹಮ್ಮದ್ ಬಿನ್ ತುಗ್ಲಕ್ ಈತನನ್ನು ಹಣಗಾರರ ರಾಜ ಅಂತ ಕರೀತಾರೆ. 24 ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಸ್ಲಿಮರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗೆ ಏನಂತ ಕರೀತಿದ್ರು? ಸುಮಾರು 8 ರಿಂದ 9 ವಿಧದ ತೆರಿಗೆಗಳನ್ನು ದೆಹಲಿ ಸುಲ್ತಾನರು ಹೇರ್ತಿದ್ರು. ಓಕೆ, ಅದರಲ್ಲಿ ಅವರು ಮುಸ್ಲಿಮರ ಮೇಲೆ ಹೇರ್ತಕ್ಕಂಥ ತೆರಿಗೆಗೆ ಏನಂತ ಕರೀತಿದ್ರು? ಜಕಾತ್ ಅಂತ ಕರೀತಿದ್ರು. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ಕ್ವಿಝಲ್ಲಿ. ಕ್ವಶನ್ಸ್ ಹೇಗಿತ್ತು, ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅದನ್ನು ಲೈನ್ ಅಪ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಸರಣಿಗಳನ್ನು ನಾವು ಮತ್ತೆ ತರಲಿಕ್ಕೆ ತಯಾರಾಗ್ತೀವಿ. ಲಾಸ್ಟ್ ಕ್ವಶನ್ ಇತ್ತು, ಬಾಬರನ ತಂದೆ ಯಾವ ವಂಶದವನು? ಎಸ್, ಬಾಬರನ ತಂದೆ ತೈಮೂರ್ ವಂಶದವನು ಅಂತ ಹೇಳ್ತಾರೆ. ಧನ್ಯವಾದಗಳು. ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಇರಲಿ. ಸಿಗ್ತೀನಿ ಹೊಸ